ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಮುಂದುವರಿಸೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಯಾವುದರ ಬಗ್ಗೆ ತಿಳಿದಿದ್ವಿ ಅನ್ನೋದು ನಿಮಗೆ ನೆನಪಿರಬೇಕು ಮಕ್ಕಳೇ. ಹೌದು, ಸಂಯುಕ್ತಾಕ್ಷರಗಳ ಬಗ್ಗೆ ನಾವು ತಿಳಿದಿದ್ವಿ. ಸಂಯುಕ್ತಾಕ್ಷರ ಎಂದರೇನು, ಹಾಗೆಯೇ ಸಂಯುಕ್ತಾಕ್ಷರದಲ್ಲಿ ಬರುವಂತಹ ವಿಧಗಳು ಯಾವ್ಯಾವು ಅದರ ಬಗ್ಗೆ ತಿಳಿದಿದ್ವಿ. ನೆನಪಿದೆಯಲ್ಲ? ಏನು ಸಂಯುಕ್ತಾಕ್ಷರ ಅಂದರೆ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನೇ ನಾವು ಏನಂತ ಕರೆದ್ವಿ? ಸಂಯುಕ್ತಾಕ್ಷರ ಅಂಥೇಳಿ ಕರೆದ್ವಿ. ಅದಕ್ಕೆ ಇನ್ನೊಂದು ಹೆಸರು ಒತ್ತಕ್ಷರ. ನಿಮಗೆಲ್ಲರಿಗೂ ಕೂಡ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಅಂತಹ ಸಂಯುಕ್ತಾಕ್ಷರಗಳಲ್ಲಿ ಬರುವ ಎರಡು ವಿಧಗಳನ್ನು ನಾವು ನೋಡಿದ್ವಿ. ಅವುಗಳ ಹೆಸರನ್ನು ಯಾವುದು ಅದರಲ್ಲಿ ಬರುವಂತಹ ಎರಡು ವಿಧಗಳು? ಒಂದನೇದು ಸಜಾತೀಯ ಸಂಯುಕ್ತಾಕ್ಷರ, ಎರಡನೇದು ವಿಜಾತೀಯ ಸಂಯುಕ್ತಾಕ್ಷರ. ಇಂದಿನ ಈ ತರಗತಿಯಲ್ಲಿ ಮಕ್ಕಳೇ, ವಿಡಿಯೋದಲ್ಲಿ ಆ ಎರಡೂ ವಿಧಗಳ ಬಗ್ಗೆ ನಾವು ವಿಷಯವನ್ನು ತಿಳಿತಾ ಹೋಗೋಣ. ಬಹಳ ಸಂಕ್ಷಿಪ್ತವಾಗಿರತಕ್ಕಂತಹ ವಿಷಯ ಇದೆ. ಎರಡೂ ವಿಧಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳಿಯೋ ಪ್ರಯತ್ನವನ್ನು ಮಾಡೋಣ. ನೆನಪಿರಲಿ ಮಕ್ಕಳೇ, ಒಂದನೆಯ ವಿಧ ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಸಜಾತೀಯ ಸಂಯುಕ್ತಾಕ್ಷರಗಳು. ಒಂದೊಂದಾಗಿ ನಾವು ತಿಳಿತಾ ಹೋಗೋಣ. ಸಂಯುಕ್ತಾಕ್ಷರಗಳಲ್ಲಿ ಮೊದಲನೆಯ ವಿಧ ಯಾವುದು ಅಂತ ಹೇಳಿದ್ರೆ ಸಜಾತೀಯ ಸಂಯುಕ್ತಾಕ್ಷರ ಅಥವಾ ಸಜಾತೀಯ ಸಂಯುಕ್ತಾಕ್ಷರಗಳು ಅಂತಲೂ ಕೂಡ ಕರೀಬಹುದು. ಏನು ಸಜಾತೀಯ ಸಂಯುಕ್ತಾಕ್ಷರ ಹೇಳ್ತೀನಿ, ಗಮನ ಇರಲಿ ಮಕ್ಕಳೇ. ಒಂದೇ ಜಾತಿಯ ಎರಡು ವ್ಯಂಜನಗಳು. ಬಹಳ ಚೆನ್ನಾಗಿ ಗಮನ ಇರಲಿ, ಸುಲಭವಾಗೇ ಇದೆ. ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವಂತಹ ಸಂಯುಕ್ತಾಕ್ಷರವನ್ನೇ ನಾವು ಏನಂತ ಕರಿತೀವಿ? ಸಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಮೊದಲು ಅದರ ವ್ಯಾಖ್ಯಾನವನ್ನೇ ಒಂದು ಸಲ ಗಮನಿಸಿ ಬಿಡೋಣ ಮಕ್ಕಳೇ. ನೆನಪಿರಲಿ, ಏನದು? ಒಂದೇ ಜಾತಿಯ ಏನು? ಒಂದೇ ಜಾತಿಯ ಎರಡು ವ್ಯಂಜನಗಳು. ನೀವು ಕೇಳುವುದರ ಜೊತೆಗೆ ನೋಟ್ಸ್ ಅನ್ನು ಕೂಡ ಮಾಡಿಕೊಂಡ್ರೆ ತುಂಬಾ ಒಳಿತಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಏನಿದೆ ನೋಡಿ, ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ, ಏನು? ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ಏನಾಗಿದೆ ಅಂತ ಹೇಳಿದ್ರೆ ಸಜಾತೀಯ ಸಂಯುಕ್ತಾಕ್ಷರ. ಎನಿಸಿದೆ. ಬಹಳ ಸರಳವಾಗಿರುವಂತಹ ಅದರ ವ್ಯಾಖ್ಯಾನ, ಅರ್ಥ ಇದೆ ಮಕ್ಕಳೇ. ನೋಡಿ ಏನಿದೆ, ಒಂದೇ ಜಾತಿಯ ಎರಡು ವ್ಯಂಜನಗಳು. ನಿಮಗಿದು ಸ್ಪಷ್ಟವಾಗಿ ಗೊತ್ತಿರಬೇಕು. ಎಷ್ಟು? ಎರಡು ವ್ಯಂಜನಗಳು. ಒಂದೇ ಜಾತಿಯ ಎರಡು ವ್ಯಂಜನಗಳು. ಒಂದೇ ಜಾತಿ ಅಂದ್ರೆ ಹೆಸರೇ ಹೇಳ್ತತಿ, ಸಜಾತೀಯ. ಸ ಅಂದ್ರೆ ಒಂದೇ ರೀತಿಯ, ಒಂದೇ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವಂತಹ ಸಂಯುಕ್ತಾಕ್ಷರವೇ ಏನಾಗಿದೆ ಅಂತ ಹೇಳಿದ್ರೆ ಸಜಾತೀಯ ಸಂಯುಕ್ತಾಕ್ಷರ ಆಗಿದೆ. ಇದಕ್ಕೆ ನಾವು ಉದಾಹರಣೆಗಳನ್ನು ಗಮನಿಸೋದಾದರೆ ನೋಡಿ ಮಕ್ಕಳೇ, ಬಹಳ ಸುಲಭವಾಗಿರುವಂತಹ ಒಂದು ಉದಾಹರಣೆ. ಮೊದಲನೇದಾಗಿರ್ತಕ್ಕಂತಹ ಪದವನ್ನು ಬರಿತೀನಿ ಸಜಾತೀಯ ಸಂಯುಕ್ತಾಕ್ಷರಕ್ಕೆ. ಏನು ಗಮನಿಸಿ, ಏನು ಬರೆದಿದ್ದೀನಿ ನಾನು? ಅಪ್ಪ ಅನ್ನುವಂತಹ ಪದ ಬರೆದಿದ್ದೀನಿ.
ಈ ಅಪ್ಪ ಅನ್ನುವಂತಹ ಪದವನ್ನು ಬಿಡಿಸಿದರೆ ನಮಗೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆ ಒತ್ತಕ್ಷರ ಆಗಿರೋದನ್ನು ಗಮನಿಸಬಹುದು. ಸಜಾತಿಯ ಒತ್ತಕ್ಷರ ಹೇಗೆ ನೋಡಿ, ಇಲ್ಲಿ ಮೊದಲನೇ ಅಕ್ಷರ ಏನು? ಆ, ಅದಿಕ್, ಮುಂದಿನ ಅಕ್ಷರ ಪ, ಹಾಗೇನೆ ಅದಕ್ಕೆ ಒತ್ತಕ್ಷರ ಏನು ಬಂದತಿ? ಪ ಒತ್ತಕ್ಷರನೇ ಬಂದಿದೆ. ಹಾಗಾಗಿ ಮತ್ತೊಂದು ಸಲ ಪ, ಅದಿಕ್, ಅದಕ್ಕೆ ನಾವು ಕೊನೆಯಲ್ಲಿ ಸೇರಿಸಬೇಕಾಗಿರುವಂತಹ ಸ್ವರಾಕ್ಷರ ಯಾವುದು? ಆ. ನೀವಿಲ್ಲೇ ಗಮನಿಸಿ ಮಕ್ಕಳೇ, ನೋಡಿ ಎರಡು ವ್ಯಂಜನಗಳು ಬಂದ್ವಾ? ಎರಡು ವ್ಯಂಜನಗಳು ಬಂದಿದ್ದಾವೆ. ಅದರಲ್ಲೂ ಎಂತಹ ವ್ಯಂಜನಗಳಾಗಿದ್ದಾವೆ? ನಾನು ಆಗಲೇ ಹೇಳಿದೆ, ಎಂಥವು? ಒಂದೇ ಜಾತಿಯ. ಅಂದರೆ ಯಾವ ವ್ಯಂಜನಾಕ್ಷರ ಪದದಲ್ಲಿ ಬಂದಿರುತ್ತೋ ಬಂದಿರುವ ವ್ಯಂಜನದ್ದು ಅದರದ್ದೇ ಒತ್ತಕ್ಷರ ಬಂದರೆ, ಅದಕ್ಕೆ ಅದರದೇ ಒತ್ತಕ್ಷರ ಬಂದರೆ ಅದನ್ನು ನಾವು ಎಂತಹ ಸಂಯುಕ್ತಾಕ್ಷರ ಅಂತೀವಿ? ಸಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ನೋಡಿ ಇಲ್ಲಿ ಪ ಅನ್ನುವಂಥದ್ದು ಎರಡು ಸಲ ಬಂತು, ಅದರ ಮುಂದೆ ಸೇರಿಕೊಂಡಿರ್ತಕ್ಕಂಥದ್ದು ಆ ಅನ್ನುವಂತಹ ಸ್ವರ ಸೇರಿ. ನಾವು ನಿನ್ನೆ ಸಂಯುಕ್ತಾಕ್ಷರ ಮಾಡಬೇಕಾದ್ರೆ ಹೇಳಿದ್ದೀನಿ, ಏನದು? ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ. ಅದರಲ್ಲೂ ಸ್ವರ ಮುಂದಿರಬೇಕು ಮಕ್ಕಳು, ಹಿಂದಿರೋ ಹಾಗಿಲ್ಲ. ವ್ಯಂಜನದ ಮುಂದೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಂದಿದ್ದೀವಿ. ಅದರಲ್ಲಿ ಈಗ ಸಜಾತೀಯ ಅಂತ ಹೇಳಿದ್ರೆ ಎರಡು ಒಂದೇ ಜಾತಿಯ ವ್ಯಂಜನಗಳು, ಎರಡು ಒಂದೇ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವಂತಹ ಅಕ್ಷರಕ್ಕೆ ಏನು ಅಂತ ಕರೆದಿದ್ದಾರೆ? ಸಜಾತೀಯ ಸಂಯುಕ್ತಾಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ. ಬೇಕಾದ್ರೆ ಇನ್ನೂ ಒಂದು ಉದಾಹರಣೆಯನ್ನ ಕೂಡ ನಾನಿಲ್ಲಿ ಕೊಡ್ತಾ ಹೋಗ್ತೀನಿ, ಗಮನ ಕೊಡಿ. ನೋಡಿ ಏನು ಬರಿತೀನಿ ಅಂತ ಹೇಳಿದ್ರೆ, ಮತ್ತೊಂದು ಉದಾಹರಣೆ ಸಜಾತೀಯ ಸಂಯುಕ್ತಾಕ್ಷರಕ್ಕೆ ತಮ್ಮ. ಏನು ಬರೆದಿದ್ದೀನಿ? ತಮ್ಮ. ಈಗ ಈ ಪದವನ್ನು ಬಿಡಿಸಿದರೆ ಮೊದಲು ತ, ಹೌದಲ್ವಾ? ಮೊದಲನೇ ಅಕ್ಷರ ತ, ಅದಕ್ಕೆ ಆ, ಅದಿಕ್, ಮುಂದಿನ ಅಕ್ಷರ ಏನಿದೆ? ಮಾ ಇದೆ. ಹಾಗೇನೆ ಅದಕ್ಕೆ ಒತ್ತಕ್ಷರ ಅದರದ್ದೇ ಬಂದಿದೆ, ಸಜಾತೀಯ. ಹಾಗಾಗಿ ಮತ್ತೊಂದು ಸಲ ಮಾವನ್ನ ಬರಿಬೇಕು. ಆಮೇಲೆ ಕೊನೆಗೆ ಅದು ಮಾ ಆಗಿರೋದ್ರಿಂದ ಅಲ್ಲಿ ಸೇರ್ಕೊಂಡಿರ್ತಕ್ಕಂತಹ ಸ್ವರಾಕ್ಷರ ಯಾವುದು ಅಂತ ಹೇಳಿದ್ರೆ ಆ. ಗಮನಿಸ್ತಿದಿರಲ್ಲ ಮಕ್ಕಳೇ? ಈಗ ನೋಡಿ ಇಲ್ಲೇನಿದು? ಮಾ ಅನ್ನುವಂತಹ ಅಕ್ಷರ ಎರಡು ಸಲ ಇಲ್ಲಿ ಬಂದಿರೋದನ್ನ ನೀವು ಗಮನಿಸ್ತೀರಿ. ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆಗಿರ್ತಕ್ಕಂತಹ ಸಂಯುಕ್ತಾಕ್ಷರ. ಗಮನಿಸಿದಿರಲ್ಲ? ಇದು ಒಂದು. ಹಾಗೇನೆ ಇನ್ನೊಂದು ಉದಾಹರಣೆಯನ್ನ ಕೂಡ ನಾನು ಕೊಡ್ತೀನಿ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಯಾವುದನ್ನ ಬರೀತಾ ಇದೀನಿ? ಪದ ಗಮನಿಸಬೇಕು ನೀವು. ಏನು ಬರದೆ ನಾನು? ಕತ್ತಲು. ಇಲ್ಲಿ ನೋಡಿ, ತಾಗೆ ತಾ ಅದರದ್ದೇ ಒತ್ತಕ್ಷರ ಬಂದಿದೆ. ಯಾವ ವ್ಯಂಜನಕ್ಕೆ ಅದರದ್ದೇ ಒತ್ತಕ್ಷರ ಅದು ಸಜಾತೀಯ ಸಂಯುಕ್ತಾಕ್ಷರ. ಈಗ ನಾವು ಅದನ್ನ ಗೊತ್ತು ಮಾಡ್ಕೋಬೇಕಂದ್ರೆ ಮತ್ತೆ ಬಿಡಿಸ್ತಾ ಹೋಗ್ಬೇಕು. ನಿಮಗೆ ಈಗಾಗಲೇ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮೊದಲನೇ ಅಕ್ಷರ ಏನಿದೆ ನೋಡಿ? ಕ, ಅದಕ್ಕೆ ಸ್ವರ ಏನು ಸೇರಿಸ್ತೀವಿ? ಆ, ಅದಿಕ್, ಮತ್ತೆ ಮುಂದಿನ ಅಕ್ಷರ ತ, ಅದರದ್ದೇ ಒತ್ತಕ್ಷರ ಬಂದಿರೋದ್ರಿಂದ ಮತ್ತೊಂದು ಸಲ ತಾ ಬರೀಬೇಕು. ಆಮೇಲೆ ಅದಕ್ಕೆ ಸ್ವರ ಯಾವುದು? ಆ. ಅದಾದ್ಮೇಲೆ ಮುಂದಿನ ಅಕ್ಷರ ಲು ಇದೆ. ಲು ಅಂದ್ರೆ ಲ. ಅದು ಲು ಆಗಬೇಕು ಅಂದ್ರೆ ಸೇರಿಸಬೇಕಾಗಿರೋ ವ್ಯಂಜನಾಕ್ಷರ ಉ. ಗಮನಿಸ್ತದಿರಿ? ಇಲ್ಲೂ ಕೂಡ ಗಮನಿಸ್ರಿ, ಎರಡು ವ್ಯಂಜನಗಳು ಒಟ್ಟಿಗೆ ಬಂದಿರತಕ್ಕಂಥದ್ದು ತಾ ಅಕ್ಷರ. ನೋಡ್ತಾ ಇದೀರಿ ಅಂತ ಅನ್ಕೊಳ್ತೀನಿ. ಈ ತಾ ಅನ್ನುವಂತಹ ಅಕ್ಷರಕ್ಕೆ ಆ ಅನ್ನುವಂತಹ ಸ್ವರ ಇಲ್ಲಿ ಸೇರಿರೋದನ್ನ ನೀವು ನೋಡಬಹುದು. ಹಾಗಾಗಿ ಸಜಾತೀಯ ಸಂಯುಕ್ತಾಕ್ಷರ ಅಂದ್ರೆ ನಿಮಗೆ ಮನವರಿಕೆ ಆಯಿತು ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವಂತಹ ಸಂಯುಕ್ತಾಕ್ಷರವನ್ನೇ ನಾವೇನಂತ ಕರಿತೀವಿ? ಸಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಇದು ನಿಮಗೆ ಅರ್ಥ ಆಯಿತು ಅಂತಂದ್ರೆ ನಾವೀಗ ಅದರ ಎರಡನೆಯ ವಿಧಕ್ಕೆ ನಾವು ಹೋಗೋಣ. ಎರಡನೆಯದು ಯಾವುದು? ಸಜಾತೀಯ ಆಯಿತು ಅಂತ ಹೇಳಿದ್ರೆ ಎರಡನೇದೇ
ವಿಜಾತೀಯ ಸಂಯುಕ್ತಾಕ್ಷರ. ಅದರ ಬಗ್ಗೆನೂ ಕೂಡ ನಾವೀಗ ತಿಳಿಯುವ ಪ್ರಯತ್ನ ಮಾಡೋಣ. ಎರಡನೇದೇನು? ವಿಜಾತೀಯ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರದ ಎರಡನೆಯ ವಿಧ ಮಕ್ಕಳೇ. ಎಷ್ಟನೇ ವಿಧ? ಎರಡನೆಯ ವಿಧ. ಏನದು? ವಿಜಾತೀಯ ಸಂಯುಕ್ತಾಕ್ಷರ. ಹೆಸರೇ ಹೇಳ್ತತಿ. ಅಲ್ಲಿ ಸಜಾತೀಯ ಅಂದ್ರೆ ಒಂದೇ ಜಾತಿಯ ವ್ಯಂಜನಗಳು ಬರಬೇಕು. ಇಲ್ಲಿ ವಿಜಾತೀಯ ಅಂದ್ರೆ ಬೇರೆ ಬೇರೆ ವ್ಯಂಜನಗಳು, ಒಂದೇ ವ್ಯಂಜನ ಅಲ್ಲ, ಬೇರೆ ಬೇರೆ ವ್ಯಂಜನಗಳು. ಈಗ ಅದರ ವ್ಯಾಖ್ಯಾನ ಕೂಡ ಹಾಗೆ ಇದೆ ಮಕ್ಕಳೇ, ಬಹಳ ಸುಲಭವಾಗಿದೆ. ನೋಡಿ, ಅಲ್ಲಿ ಏನಿದೆ? ಬೇರೆ ಬೇರೆ ವ್ಯಂಜನಗಳು, ಬೇರೆ ಬೇರೆ ವ್ಯಂಜನಗಳು ಒಟ್ಟಿಗೆ ಸೇರಿ, ಬೇರೆ ಬೇರೆ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ, ಆಗುವ ಸಂಯುಕ್ತಾಕ್ಷರವೇ ಏನಾಗಿದೆ ಅಂತ ಹೇಳಿದ್ರೆ ವಿಜಾತೀಯ ಸಂಯುಕ್ತಾಕ್ಷರ. ವಿಜಾತೀಯ ಸಂಯುಕ್ತಾಕ್ಷರ ಎನಿಸಿದೆ. ಬಹಳ ಸುಲಭವಾಗಿರತಕ್ಕಂತಹ ವಿಧಗಳು ಮಕ್ಕಳೇ ಇವು ಸಂಯುಕ್ತಾಕ್ಷರದಲ್ಲಿ. ಏನಂತ ಹೇಳಿದೀವಿ? ಇಲ್ಲೇ ಇತ್ತು ನೋಡಿ, ಬೇರೆ ಬೇರೆ ವ್ಯಂಜನಗಳು, ಒಂದೇ ಜಾತಿಯ ವ್ಯಂಜನಗಳು ಅಲ್ಲ. ಇಲ್ಲಿ ಏನು? ಬೇರೆ ಬೇರೆ ವ್ಯಂಜನಗಳು. ಈಗ ಅದನ್ನು ನಾವು ಉದಾಹರಣೆಯನ್ನ ಗಮನಿಸ್ತಾ ಹೋಗೋಣ ಮಕ್ಕಳೇ. ಸ್ವಲ್ಪ ನೀವು ಸರಿಯಾಗಿ ಗಮನಿಸಬೇಕು. ಒಂದನೇ ನೋಡಿ, ವಿಜಾತೀಯ ಸಂಯುಕ್ತಾಕ್ಷರಕ್ಕೆ ಮೊದಲನೇದೊಂದು ಪದವನ್ನ ಬರಿತೀನಿ. ಏನ್ ಬರಿತೀನಿ ಅಂತ ಹೇಳಿದ್ರೆ ಭಕ್ತಿ. ಏನ್ ಬರ್ದೆ ನನ್ನ ಪದನ? ಭಕ್ತಿ. ನೀವಿಲ್ಲೇ ಗಮನಿಸ್ಬಿಡ್ಬೋದು. ಏನು? ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನದ ಒತ್ತಕ್ಷರ ಇಲ್ಲಿ ಬಂದಿರತಕ್ಕಂಥದ್ದು. ಅಂದ್ರೆ ಕ ಅನ್ನುವಂತಹ ವ್ಯಂಜನಕ್ಕೆ ತಾ ಅಕ್ಷರದ ಒತ್ತಕ್ಷರವಾಗಿ ಬಂದಿರತಕ್ಕಂಥದ್ದು. ಈಗ ಇದನ್ನ ನಾವು ಬಿಡಿಸೋಣ. ನೋಡಿ, ಮೊದಲನೇ ಅಕ್ಷರ ಏನು? ಭ. ಅದಿಕ್. ಅದಕ್ಕೆ ನಾವು ಸ್ವರ ಏನು ಸೇರಿಸ್ತೀವಿ? ಆ ಸೇರಿಸ್ತೀವಿ. ಹಾಗೆ ಮುಂದಿನ ವ್ಯಂಜನ ಯಾವುದಿದೆ? ಕಾ ಇದೆ, ಕಾ ಬರೆದ್ವಿ. ಅದಿಕ್ ಒತ್ತಕ್ಷರದ್ದು ಯಾವುದಿದೆ? ತಾ ಒತ್ತಕ್ಷರದ್ದಿದೆ, ಹಾಗಾಗಿ ತಾ ಬರೀಬೇಕು. ಈಗ ಅದು ಕಾ ಇಲ್ಲ, ಏನಿದೆ ಅಕ್ಷರ? ಕೀ ಇದೆ. ಕೀ ಇದೆ ಅಂತ ಹೇಳಿದ್ರೆ ಅದಕ್ಕೆ ಈ ಅನ್ನುವಂತಹ ವ್ಯಂಜನ ಸ್ವರವನ್ನ ಸೇರಿಸಬೇಕು. ನೀವಿಲ್ಲೇ ನೋಡಿ, ಎರಡು ವ್ಯಂಜನಗಳು ಒಂದೇ ತರದ ವ್ಯಂಜನಗಳು ಬಂದ್ವ ಅಥವಾ ಬೇರೆ ಬಂದ್ವ? ಬೇರೆ ಬೇರೆ ಬಂದ್ವಲ್ಲ, ಬೇರೆ ಬೇರೆ ಬಂದ್ವು. ನೋಡಿ, ಇಲ್ಲಿ ಕ, ಇಲ್ಲಿ ತಾ. ಇದಕ್ಕೆ ಈ ಅನ್ನುವಂಥದ್ದು ಸ್ವರ ಸೇರ್ಕೊಂಡು ಆಗಿರತಕ್ಕಂತಹ ಸಂಯುಕ್ತಾಕ್ಷರ ಯಾವುದಾಗಿದೆ? ವಿಜಾತೀಯ ಸಂಯುಕ್ತಾಕ್ಷರ. ವ್ಯಾಖ್ಯಾನನೇ ಹೇಳ್ತತಿ, ಬೇರೆ ಬೇರೆ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವಂತಹ ಸಂಯುಕ್ತಾಕ್ಷರ. ಇನ್ನೊಂದಿಷ್ಟು ಉದಾಹರಣೆಗಳನ್ನ ಗಮನಿಸ್ತಾ ಹೋಗೋಣ. ನೋಡಿ ಮಕ್ಕಳೇ, ಇನ್ನೊಂದಿಷ್ಟು ಉದಾಹರಣೆಗಳು. ಯಾವುದು? ಅಸ್ತ್ರ ಅನ್ನುವಂತಹ ಪದ ಬರೀತೀನಿ. ಯಾವುದು ಬರೀತೀನಿ? ಅಸ್ತ್ರ. ನೋಡ್ತಿದ್ದೀರಲ್ಲ ಎಲ್ಲರೂ ಕೂಡ. ಈಗ ಇದನ್ನ ಬಿಡಿಸೋಣ. ಮೊದಲನೇ ಅಕ್ಷರ ಆ ಬರದೆ. ಎರಡನೇ ಅಕ್ಷರ ಯಾವುದಿದೆ? ಸಾ ಬರದೆ. ಅದಕ್ಕೆ ಒತ್ತಕ್ಷರ ಯಾವುದಿದೆ? ಮೊದಲು ತಾ ಅಕ್ಷರದ ಒತ್ತಕ್ಷರ ಬಂದಿದೆ, ಅದನ್ನು ಬರೆದದ್ದಾಯ್ತು. ಆಮೇಲೆ ರಾ ಅಕ್ಷರದ ಒತ್ತಕ್ಷರ ಬಂತು, ಹಾಗಾಗಿ ಮತ್ತೆ ಅದನ್ನು ಬರದೆ. ಅಸ್ತ್ರ ಅನ್ನುವಂತಹ ಪದ ಅದು ಕೊನೆಯಲ್ಲಿ ಆ ಅಕ್ಷರದಿಂದ ಕೊನೆಗೊಂಡಿರ್ತಕ್ಕಂಥದ್ದು. ನೀವಿಲ್ಲಿ ನೋಡಿ ಮಕ್ಕಳೇ, ಏನಾಗಿದೆ? ಎಷ್ಟು ವ್ಯಂಜನಗಳು ಬಂದಿದ್ದಾವೆ ಅನ್ನೋದ್ರ ಮೇಲೆ ಸ್ವಲ್ಪ ನಿಗಾ ಇರಲಿ, ಗಮನ ಇರಲಿ. ಎಷ್ಟು ವ್ಯಂಜನಗಳು ಬಂದ್ಬಿಟ್ವು? 3 ವ್ಯಂಜನಗಳು ಬಂದಿದ್ದಾವೆ. ಎಷ್ಟು ವ್ಯಂಜನಗಳು? 3. ಇಲ್ಲಿ ಸಜಾತೀಯ ಸಂಯುಕ್ತಾಕ್ಷರಕ್ಕೂ ವಿಜಾತೀಯ ಸಂಯುಕ್ತಾಕ್ಷರಕ್ಕೂ ಮಧ್ಯೆ ಇರುವ ಒಂದು ಸಣ್ಣ ವ್ಯತ್ಯಾಸವನ್ನ ನೀವು ನೆನ್ಪಿಟ್ಕೋಬೇಕು. ಅದು ಏನು ಅಂದ್ರೆ, ಇಲ್ಲಿ ಹೇಳ್ತೀನಿ ನೋಡಿ,
ನಾವು ಸಜಾತಿಯ ಸಂಯುಕ್ತಾಕ್ಷರದಲ್ಲಿ ಏನು ಹೇಳಿದೆ, ಒಂದೇ ಜಾತಿಯ ಎರಡು ವ್ಯಂಜನ ಅಂತ ಹೇಳಿದೆ. ನೆನಪೈತಿಲ್ಲ? ಇಲ್ಲೇ ತಾನೇ ಬರೆದಿದ್ದೀನಿ ನಾನು. ಸಜಾತಿಯ ಸಂಯುಕ್ತಾಕ್ಷರದಲ್ಲಿ ಎಷ್ಟು ವ್ಯಂಜನಗಳು ಸೇರ್ತವೆ? ಎರಡು ವ್ಯಂಜನಗಳು. ನೆನಪಿರಲಿ, ಆ ಎರಡು ವ್ಯಂಜನಗಳು ಎಂಥವಾಗಿದ್ದಾವೆ? ಒಂದೇ ಜಾತಿಯ ವ್ಯಂಜನಗಳು. ಅಂದ್ರೆ ಯಾವ ವ್ಯಂಜನ ಇರ್ತದೋ ಅದೇ ಇನ್ನೊಂದು ವ್ಯಂಜನ ಒತ್ತಕ್ಷರವಾಗಿ ಅದಕ್ಕೆ ಬಂದಿರತಕ್ಕಂಥದ್ದು. ಎರಡು ವ್ಯಂಜನಗಳು ಬರೋದ್ರಿಂದ ಇದಕ್ಕೆ ಇನ್ನೊಂದು ಹೆಸರನ್ನ ಕೂಡ ಕರೀತಾರೆ ಮಕ್ಕಳೇ. ಅದಕ್ಕಾಗಿ ನಾನು ಅದನ್ನ ಈಗ ಹೇಳ್ತಾ ಇದ್ದೀನಿ. ಏನಂತ ಕರೀತಾರೆ ಅಂತ ಹೇಳಿದ್ರೆ ದ್ವಿತಾಕ್ಷರ. ನೆನ್ಪಿಟ್ಕಂತೀರ? ಸಜಾತಿಯ ಸಂಯುಕ್ತಾಕ್ಷರವನ್ನ ಇನ್ನೊಂದು ಹೆಸರಿನಿಂದ ಏನ್ ಕರೀತಾರೆ? ದ್ವಿತಾಕ್ಷರ ಅಂತ ಕರೀತಾರೆ. ದ್ವಿತಾಕ್ಷರ, ದ್ವಿ ಅಂದ್ರೆ ಎರಡು ಅಕ್ಷರ, ಅಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಮಾತ್ರ ಅಲ್ಲಿ ಬರೋದಕ್ಕೆ ಸಾಧ್ಯ. ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಬರೋದಿಲ್ಲ ಸಜಾತೀಯ ಸಂಯುಕ್ತಾಕ್ಷರದಲ್ಲಿ. ಆದರೆ ಇಲ್ಲಿ ನೋಡಿ, ವಿಜಾತೀಯ ಸಂಯುಕ್ತಾಕ್ಷರಕ್ಕೆ ಬಂದ್ಬಿಟ್ರೆ ಬೇರೆ ಬೇರೆ ವ್ಯಂಜನಗಳು ಅಂತ ಹೇಳಿದರೆ ಹೊರತಾಗಿ ಎರಡೇ ವ್ಯಂಜನಗಳು ಅಂತ ಹೇಳಿಲ್ಲ. ಅಂದ್ರೆ ಇಲ್ಲಿ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಬರುವಂತಹ ಸಾಧ್ಯತೆ ಇದೆ. ಅದನ್ನು ನೀವು ಈ ಅಸ್ತ್ರ ಅನ್ನುವಂತಹ ಉದಾಹರಣೆಯ ಪದದೊಂದಿಗೆ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಲ್ಲ ಎಲ್ಲರೂ ಕೂಡ. ನೋಡಿ ಇಲ್ಲಿ ಏನಾಗ್ಬಿಡ್ತು, ಸ ಅನ್ನೋದು ಒಂದು ವ್ಯಂಜನ, ತಾ ಅನ್ನೋದು ಒಂದು ವ್ಯಂಜನ, ರ ಅನ್ನೋದು ಒಂದು ವ್ಯಂಜನ. ಬೇರೆ ಬೇರೆ ವ್ಯಂಜನಗಳು ಎರಡಕ್ಕಿಂತ ಹೆಚ್ಚು ಬಂದವು. ಇಲ್ಲಿ ಮೂರು ವ್ಯಂಜನಗಳು ಬಂದವು. ಹಾಗಾಗಿ ಬೇರೆ ಬೇರೆ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವಂತಹ ಅಕ್ಷರವನ್ನ ವಿಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರೆದಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ವಿ. ಹಾಗೇನೆ ಇನ್ನೊಂದು ಉದಾಹರಣೆಯನ್ನ ಕೊನೆಯದಾಗಿ ನೋಡೋಣ ಮಕ್ಕಳೇ. ನೋಡಿ ನಾನು ಏನು ಬರೀತೀನಿ ಇಲ್ಲಿ ಅಂತ ಹೇಳಿದ್ರೆ ನಿತ್ಯ. ಏನ್ ಬರದೆ ಪದ ನಾನು? ನಿತ್ಯ. ಈ ಪದ ವಿಜಾತೀಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ನೋಡಿ ಈಗ ಇದನ್ನು ಬಿಡಿಸೋಣ. ಮೊದಲನೇ ಅಕ್ಷರ ನಾ ಇದ್ದದ್ದು ನೀ ಆಗ್ಬೇಕಂದ್ರೆ ನಾವು ಸ್ವರ ಏನ್ ಸೇರಿಸ್ಬೇಕು? ಈ ಸೇರಿಸ್ಬೇಕು. ಸೇರಿಸಿದ್ವಿ. ಅಧಿಕ್. ನೆಕ್ಸ್ಟ್ ತಾ ಅಕ್ಷರ ಇದೆ, ಅದನ್ನು ಬರೀಬೇಕು. ಬರೆದ್ವಿ. ಆಮೇಲೆ ಅದಕ್ಕೆ ಒತ್ತಕ್ಷರ ಯಾವುದಿದೆ? ಯಾ ಒತ್ತಕ್ಷರವಾಗಿದೆ. ಬರೆದ್ವಿ. ಕೊನೆಗೆ ಸೇರಿಸ್ಬೇಕಾಗಿರೋ ಸ್ವರ ಆ. ಇಲ್ಲೇ ನೋಡಿ, ಒಂದು ತಾ, ಇನ್ನೊಂದು ಯಾ. ಎರಡು ಬೇರೆ ಬೇರೆ ವ್ಯಂಜನಗಳು. ಈ ಎರಡು ಬೇರೆ ಬೇರೆ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವಂತಹ ಅಕ್ಷರವನ್ನ ಎಂತಹ ಸಂಯುಕ್ತಾಕ್ಷರ? ವಿಜಾತೀಯ ಸಂಯುಕ್ತಾಕ್ಷರಗಳು ಅಂಥೇಳಿ ಕರೆದಿರೋದನ್ನ ಗಮನಿಸಿದ್ದೀವಿ. ನೆನ್ಪಿಟ್ಟುಕೊಳ್ಳಿ ಮಕ್ಕಳೇ, ಇದು ಸಂಯುಕ್ತಾಕ್ಷರದ ಎರಡು ವಿಧಗಳ ಒಂದು ವಿಷಯ ಪರಿಚಯ. ನಿಮ್ಮ ಪರೀಕ್ಷೆಗೆ ಸಜಾತೀಯ ಸಂಯುಕ್ತಾಕ್ಷರನಾಗಿರಲಿ ಅಥವಾ ವಿಜಾತೀಯ ಸಂಯುಕ್ತಾಕ್ಷರನಾಗಿರಲಿ ಅವಶ್ಯವಾಗಿ ಕೇಳ್ತಾನೆ. ಹಾಗಾಗಿ ನೀವು ಅವುಗಳನ್ನು ಹೇಗಿರ್ತವೆ ಅನ್ನೋದು ಗೊತ್ತಿರಬೇಕು. ಬಹಳ ಸುಲಭ ಇದೆ. ಅದರದ್ದೇ ವ್ಯಂಜನ ಬಂದ್ರೆ ಸಜಾತೀಯ ಸಂಯುಕ್ತಾಕ್ಷರ. ಇದನ್ನು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ನಿಮಗೆ ಏನು ಕೇಳ್ತಾನೆ ಪ್ರಶ್ನೆ? ಯಾವ ರೂಪದಲ್ಲಿ ಬರಬಹುದು? ಕೆಳಗಿನವುಗಳಲ್ಲಿ ಸಜಾತೀಯ ಸಂಯುಕ್ತಾಕ್ಷರ ಪದವನ್ನ ಗುರುತಿಸಿ ಅಂತನಾದರೂ ಕೇಳಬಹುದು. ಅಥವಾ ಕೆಳಗಿನವುಗಳಲ್ಲಿ ವಿಜಾತೀಯ ಸಂಯುಕ್ತಾಕ್ಷರ ಪದವನ್ನ ಗುರುತಿಸಿ ಅಂತನಾದರೂ ಕೇಳಬಹುದು. ಅವಾಗ ಏನ್ ಮಾಡ್ತಾನೆ? ಒಂದನ್ನ ಯಾವುದು ಕೇಳಿರ್ತಾನೆ. ಈಗ ಎಕ್ಸಾಂಪಲ್ ಸಜಾತೀಯ ಕೇಳಿದ್ರೆ ಒಂದು ಪದ ಅದು ಇರುತ್ತೆ. ಈಗ ಕತ್ತಲು ಅನ್ನೋ ಒಂದು ಪದ ಕೊಟ್ಟಿರ್ಬೋದು. ಸಜಾತೀಯ ಕೇಳೋದಕ್ಕೆ ಅದನ್ನೊಂದು ಪದ ಕೊಟ್ಟಿದ್ರೆ ಇನ್ನು ಮೂರು ಆಯ್ಕೆಗಳನ್ನ ಯಾವುದು ಕೊಟ್ಟು ಬಿಟ್ಟಿರ್ತಾನೆ? ವಿಜಾತೀಯ ಸಂಯುಕ್ತಾಕ್ಷರದ ಆಯ್ಕೆಗಳನ್ನ ಕೊಡ್ತಾನೆ. ಅಥವಾ ವಿಜಾತೀಯ ಕೇಳಿದ್ರೆ ಇದ್ರದ್ದು ಒಂದು ಉತ್ತರದ ಪದ ಇರ್ತತಿ, ಇನ್ನು ಮೂರನ್ನ ಸಜಾತೀಯ ಸಂಯುಕ್ತಾಕ್ಷರದ ಪದಗಳನ್ನ ಆಯ್ಕೆಗೆ ಕೊಟ್ಬಿಟ್ಟಿರ್ತಾರೆ. ಅವಾಗ ನೀವು ಪತ್ತೆ ಮಾಡೋದಕ್ಕೆ ಈ ವಿಷಯ ಸರಿಯಾಗಿ ತಿಳಿದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ತುಂಬ ಸುಲಭ ಇದೆ. ನಿಮಗೆ ಅಷ್ಟೇ ಸುಲಭವಾಗಿದು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಇದರೊಂದಿಗೆ ಸಂಯುಕ್ತಾಕ್ಷರದ ವಿಷಯ ಅನ್ನೋದು ಇಲ್ಲಿಗೆ ಮುಕ್ತಾಯ ಆಯಿತು ಮಕ್ಕಳೇ. ಬಹಳ ಸಂಕ್ಷಿಪ್ತವಾದಂತಹ ವಿಷಯ ಇದಾಗಿದೆ ಅಂತ ನಾನು ಹೇಳ್ತೀನಿ. ಯಾರೆಲ್ಲ ಇಲ್ಲಿವರೆಗೂ ನನ್ನ ಈ ತರಗತಿಯನ್ನು ಮೊಬೈಲ್ ಮೂಲಕ ನೋಡ್ತಾ ಇದ್ದೀರಿ, ಯೂಟ್ಯೂಬ್ ಮೂಲಕ ನೋಡ್ತಾ ಇದ್ದೀರಿ, ಕಳಕಳಿಯ ವಿನಂತಿ, ನನ್ನ ಈ GMV ಕನ್ನಡ ಅನ್ನುವಂತಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಇದನ್ನು ನೋಡಿ ನಿಮಗೆ ಸ್ವಲ್ಪನಾದರೂ ವಿಷಯ ಮನವರಿಕೆ ಆಗಿದೆ, ಇಷ್ಟವಾಯಿತು ಅಂತ ಹೇಳಿದ್ರೆ ಅದನ್ನು ಲೈಕ್ ಮಾಡಿ.
ಹಾಗೆಯೇ ತಪ್ಪುಗಳಿದ್ದರೆ ಸೂಚಿಸಿ ಅನ್ನೋ ಮಾತನ್ನು ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಂದು ವ್ಯಾಕರಣಾಂಶ ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.